Taste the Daily. Taste the Daily. ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಮತ್ತಷ್ಟು ತೀವ್ರಗೊಂಡಿದೆ. 14 ಅಡಿ ಆಳ 18 ಅಡಿ ಅಗಲದ ಗುಂಡಿ ತೆಗೆದಿದೆ ಎಸ್ಐಟಿ ಟೀಮ್. ಹಂಗಿದ್ರೂ ಕೂಡ ಏನೂ ಸಿಕ್ಕಿಲ್ಲ, ಬದಲಾಗಿ ಒಂದು ಮಾಹಿತಿ ಸಿಗ್ತಾ ಇದೆ. 13 ಅಡಿ ಆಳ ತಲುಪಿದಾಗ ಮಣ್ಣಿನ ಬಣ್ಣ ಬದಲಾವಣೆ ಕಂಡು ಬರ್ತಾ ಇದೆ. ಮೇಲೆ ಅಗೆಯುವಂತ ಸಂದರ್ಭದಲ್ಲಿ ಕೆಂಪು ಮಣ್ಣಿತ್ತು, ಆದ್ರೆ ಈ 13 ಅಡಿ ಆಳಕ್ಕೆ ಹೋದಾಗ ಕಪ್ಪು ಮಣ್ಣು ಪತ್ತೆಯಾಗ್ತಾ ಇದೆ. ಯಾತಕ್ಕಾಗಿ? ಆ ಪ್ರದೇಶ ನಿಜಕ್ಕೂ ಕೂಡ ಕಪ್ಪು ಮಣ್ಣಿನ ಜಾಗನ? ಅದ್ರ ಮೇಲ್ ಹಾಗಾದ್ರೆ ಕೆಂಪು ಮಣ್ಣನ್ನ ಹಾಕಲಾಗ್ತೀಯಾ? ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಆಗ್ಲೇ ಆದಿತ್ಯ ಹೇಳುವಂತ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರತಿನಿಧಿ ಇಲ್ಲಿ ಮಣ್ಣು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಇದು ಅಣೆಕಟ್ಟೆಯ ಗೋಡೆ ಇರುವಂತ ಜಾಗ ಅನ್ನುವಂಥ ಕಾರಣಕ್ಕೆ ಅಗಿಬಾರ್ದು ಅನ್ನುವಂಥ ಒಂದಷ್ಟು ಗೊಂದಲಗಳಿದ್ವು. ಅಗಿಬೇಕಾ ಅಗಿಬಾರ್ದ, ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಜಾಗನ. ಬಟ್ ಅನಾಮಿಕ ದೂರುದಾರರ ಸೂಚನೆ ಅಥವಾ ಆತ ತೋರಿಸಿದ್ದಕ್ಕಾಗಿ ಈಗ ಆ ಜಾಗವನ್ನ ಅಗಿತಾ ಇದ್ದಾರೆ. ಬಟ್ ಅಲ್ಲಿ ಆ ಜಾಗದಲ್ಲಿ 13 ಅಡಿ ಆಳ ಅಗ್ದಿದ್ದಾರೆ. 8 ರಿಂದ 10 ಅಡಿ ಅಗಲದಲ್ಲಿ ಅಗಿತಾ ಇರೋದು. ಅಲ್ಲಿ ಏನೂ ಸಿಕ್ಕಿಲ್ಲ, ಬದಲಾಗಿ 13 ಅಡಿ ಆಳ ಹೋದಂಥ ಸಂದರ್ಭದಲ್ಲಿ ಕಪ್ಪು ಮಣ್ಣು ಪತ್ತೆಯಾಗ್ತಾ ಇದೆ. ಯಾತಕ್ಕಾಗಿ ಅನ್ನೋದೇ ಈಗ ಸದ್ಯ ಇರುವಂಥ ಪ್ರಶ್ನೆ. ಅಂದರೆ ಒಂದು ಪ್ರದೇಶ ಅಂತ ಬಂದರೆ ಕಪ್ಪು ಮಣ್ಣಿನ ಪ್ರದೇಶ ಆಗಿರುತ್ತೆ, ಇಲ್ಲ ಕೆಂಪು ಮಣ್ಣಿನ ಪ್ರದೇಶ ಆಗುತ್ತೆ, ಬೇರೆ ಬೇರೆ ರೀತಿಯ ಮಣ್ಣುಗಳಿರುತ್ತೆ. ಆದರೆ 8 ಅಡಿ 10 ಅಡಿ ಆಳ ಹೋದಂಥ ಸಂದರ್ಭದಲ್ಲಿ ಮಣ್ಣಿನ ಬಣ್ಣ ಬದಲಾವಣೆ ಆಗುವಂಥದ್ದು ಇದೆಯಲ್ಲ, ಅದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಮೇಲೆ ನೋಡಿದ್ರೆ ಕೆಂಪು ಮಣ್ಣಿದೆ, ಒಳಗೆ 13 ಅಡಿ ಆಳ ಹೋದಂಥ ಸಂದರ್ಭದಲ್ಲಿ ಕಪ್ಪು ಮಣ್ಣು ಯಾಕೆ ಪತ್ತೆಯಾಗ್ತಾ ಇದೆ? ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಶ್ನೆಗಳು ಉದ್ಭವ ಆಗ್ತಿವೆ. 13 ಅಡಿ ಆಳ ಅಗ್ದಿದ್ದಾರೆ, ಏನೂ ಸಿಕ್ಕಿಲ್ಲ ಆ ಜಾಗದಲ್ಲಿ. ಅನಾಮಿಕ ದೂರುದಾರ ತೋರಿಸಿರುವಂಥ ಪ್ರದೇಶದಲ್ಲಿ ಡಿಗ್ಗಿಂಗ್ ಪ್ರೊಸೀಜರ್ ನಡೀತಾ ಇದೆ. ಎಸ್ಐಟಿ ಟೀಮ್ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಮಧ್ಯ ಮಧ್ಯ ಮಳೆ ಕೂಡ ಬರ್ತಾ ಇದೆ, ಅಡ್ಡಿಯುಂಟಾಗ್ತಾ ಇದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಪಾಯಿಂಟ್ ನಂಬರ್ 13ರ ಆಸುಪಾಸಿನಲ್ಲೇ ಇರುವಂತ ಜಾಗವನ್ನ ಡಿಗ್ ಮಾಡ್ತಾ ಇದ್ದಾರೆ. 13 ಅಡಿ ಆಳ ಆಗಿದ್ರೂ ಕೂಡ ಏನು ಪತ್ತೆಯಾಗಿಲ್ಲ. ಬದಲಿಗೆ 13 ಅಡಿ ಆಳದ ಕೆಳಗಡೆ ಕಪ್ಪು ಮಣ್ಣು ಪತ್ತೆಯಾಗ್ತಾ ಇದೆ. ಮೇಲಿರೋದು ಕೆಂಪು ಮಣ್ಣು, ಒಳಗಡೆ ಹೋದ್ರೆ ಕಪ್ಪು ಮಣ್ಣು. ಯಾಕೆ ಈ ರೀತಿಯ ಕಪ್ಪು ಮಣ್ಣು ಪತ್ತೆ ಆಗ್ತಾ ಇರೋದಕ್ಕೆ ಕಾರಣ ಏನು? ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಗ್ತಾ? ಸೌಖ್ಯ, ಹೌದು. ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಯನ್ನು ಮೀರಿಸಿ ಇವತ್ತಿನ ಕಾರ್ಯಾಚರಣೆ ನಡೀತಾ ಇದೆ. ಇಷ್ಟು ಆಳ ಮತ್ತು ಇಷ್ಟು ಅಗಲಕ್ಕೆ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಹೋಗಿಲ್ಲ ಅಂತ ಒಂದು ಅಚ್ಚರಿಗಳಿಗೆ ಇವತ್ತು ಪಾಯಿಂಟ್ ನಂಬರ್ 13 ಕಾರಣವಾಗ್ತಾ ಇದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ 1 ಗಂಟೆ ಕಳೆದಿದೆ. 1 ಗಂಟೆಯಿಂದ ನಿರಂತರವಾಗಿ ಕಾರ್ಯಾಚರಣೆ, ಎರಡೆರಡು ಹಿಟಾಚಿಗಳನ್ನು ಬಳಸಿ, ಒಂದು ಮಿನಿ ಹಿಟಾಚಿ, ಇನ್ನೊಂದು ದೊಡ್ಡ ಹಿಟಾಚಿಯ ಮೂಲಕ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಸರಿಸುಮಾರು 15 ಅಡಿ ಆಳದವರೆಗೂ ಕೂಡ ಈಗ ಹೋಗಿರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದರೊಂದಿಗೆ ಸುಮಾರು 18 ಅಡಿ ಅಗಲಕ್ಕೂ ಕೂಡ ಅದನ್ನು ವಿಸ್ತೀರ್ಣ ಮಾಡ್ತಾ ಹೋಗ್ತಾ ಇದ್ದಾರೆ ಗುಂಡಿ. ಸೊ ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನಾದರೂ ಮಹತ್ವದ ಸುಳಿವು ಸಿಗುತ್ತಾ ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಇರುವಂತಹ ಕೌತುಕ. ಮತ್ತು ಮಣ್ಣಿನ ಬಣ್ಣ ಕೂಡ ಹೋಗ್ತಾ ಹೋಗ್ತಾ ಬದಲಾಗ್ತಾ ಇದೆ. ಯಾಕಂದರೆ ಮೇಲ್ಭಾಗದಲ್ಲಿ ಕೆಂಪು ಮಣ್ಣು ಪತ್ತೆಯಾಗಿತ್ತು. ಆ ಬಳಿಕ ಸ್ವಲ್ಪ ಆಳಕ್ಕೆ ಹೋದಂಥ ಸಂದರ್ಭ ಕಪ್ಪು ಮಣ್ಣು, ಇದಾದ ಬಳಿಕ ಈಗ ಆವೆ ಮಣ್ಣಿನ ರೀತಿಯ ಒಂದು ಮಣ್ಣು ಕೂಡ ಪತ್ತೆಯಾಗಿದೆ. ಆದರೆ SIT ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡ್ತಾ ಇಲ್ಲ, ನಿರಂತರವಾಗಿ ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡ್ತಾ ಇದೆ. ಬೇರೆಲ್ಲ ಕಾರ್ಯಾಚರಣೆಗೆ ಹೋಲಿಸಿದ ಸಂದರ್ಭ ಬಹಳ ತೀವ್ರಗತಿಯಲ್ಲೂ ಮತ್ತು ಬಹಳ ಒಂದು ಬೃಹತ್ತಾದ ಒಂದು ಕಾರ್ಯಾಚರಣೆ ಇದು ಅಂತ ಹೇಳ್ಬೋದು. ಯಾಕಂದರೆ GPR ಯಂತ್ರದ ಒಂದು ಬಳಕೆಯಾದ ಬಳಿಕ ಇಂಥ ಒಂದು ದೊಡ್ಡ ಡೆವಲಪ್ಮೆಂಟ್ ನಡೀತಾ ಇದೆ. ಅಂದರೆ ಏನಾದರೂ ಇವರಿಗೆ ಅಸ್ಥಿಪಂಜರ ಇರೋ ಅಥವಾ ಅವಶೇಷಗಳು ಇರುವಂತಹ ಮಾಹಿತಿಗಳೇನಾದರೂ ಸಿಗ್ತಾ ಅನ್ನೋ ಅನುಮಾನ ಸದ್ಯ ಮೂಡ್ತಾ ಇರುವಂಥದ್ದು. ಯಾಕಂದರೆ ಇಷ್ಟು ದಿನ ಈ ಒಂದು ಪಾಯಿಂಟನ್ನು ಉತ್ಖನನ ಮಾಡಿರಲಿಲ್ಲ. ಬಟ್ ಇದಕ್ಕೆ ಕಾರಣ ಇದ್ದಿದ್ದು ಇದೆ. ಯಾಕಂದರೆ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ, ಸಾಕಷ್ಟು ಮಣ್ಣು ತುಂಬಿಸಲಾಗಿದೆ, ಅಭಿವೃದ್ಧಿ ಕಾಮಗಾರಿಗಳಾಗಿದೆ, ಅಣೆಕಟ್ಟಿನ ತಡೆಗೋಡೆ ನಿರ್ಮಾಣವಾಗಿದೆ. 2019ರ ಒಂದು ಪ್ರವಾಹದ ಬಳಿಕ ಈ ಭಾಗದ ಚಿತ್ರಣ ಬದಲಾಗಿತ್ತು. ಆ ಕಾರಣಕ್ಕೋಸ್ಕರ ಬಹಳ ಆಳದಲ್ಲಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ SIT ಅಧಿಕಾರಿಗಳಿಗೂ ಕೂಡ ಬಂದಿತ್ತು. ಹಾಗಾಗಿ ಅವರು GPR ಬಂದ ಬಳಿಕ ಇಲ್ಲಿ ಅವಶೇಷಗಳು ಇದೆ ಅನ್ನೋದು ಕನ್ಫರ್ಮ್ ಆದ ಬಳಿಕವೇ ನಾವು ಕಾರ್ಯಾಚರಣೆ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನು ಮಾಡಿದರು. ಸೊ GPR ಕೂಡ ಇವತ್ತು ಬಂದು ಕಾರ್ಯಾಚರಣೆಯನ್ನು ಮಾಡಿದೆ. ಕೇವಲ ಪಾಯಿಂಟ್ ನಂಬರ್ 13 ಅಲ್ಲ, 13ರ ಪಕ್ಕದಲ್ಲಿರುವಂಥ 100 ಮೀಟರ್ ವಿಸ್ತೀರ್ಣದವರೆಗೂ ಕೂಡ ಅದು ಸ್ಕ್ಯಾನಿಂಗನ್ನು ಮಾಡಿ ಒಂದಿಷ್ಟು ಡೇಟಾ ಅದರಲ್ಲಿ ಸಂಗ್ರಹವಾಗಿದೆ. ಈ ಎಲ್ಲ ಪ್ರಕ್ರಿಯೆ ಬಳಿಕ ಈಗ ಉತ್ಖನನವನ್ನು ಆರಂಭ ಮಾಡಿರೋದು ಅನೇಕ ಅನುಮಾನ. ಪ್ರಮುಖವಾಗಿ GPRನಲ್ಲಿ ಏನಾದರೂ ಅಸ್ಥಿಪಂಜರದ ಕುರುಹು ಅಥವಾ ಕಳೆ ಬರಹದ ಕುರುಹು, ಮಾನವ ಅವಶೇಷದ ಕುರುಹು ಸಿಗ್ತಾ ಅನ್ನೋದು. ಅದೇ ಕಾರಣಕ್ಕೋಸ್ಕರ SIT ಅವರು ಇಂತಹ ದೊಡ್ಡ ಕಾರ್ಯಾಚರಣೆ ಅಂತ ಹೇಳೋದಕ್ಕಿಂತಲೂ ಇದನ್ನು ಒಂದು ದೊಡ್ಡ ರಿಸ್ಕ್ ಅಂತ ಹೇಳ್ಬೋದು. ಯಾಕಂದರೆ ಪಕ್ಕದಲ್ಲೇ ನದಿ ಇದೆ,
ಆ ಒಂದು ಅಣೆಕಟ್ಟಿನ ತಡೆಗೋಡೆ ಇದೆ, ಲೈಟ್ ಕಂಬಗಳು ಇದೆ. ಈ ಭಾಗದಲ್ಲಿ ಈಗ ಪವರ್ ಕಟ್ ಆಫ್ ಮಾಡಲಾಗಿದೆ. ಬೇಕಾದಂಥ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಕೂಡ ಇಲ್ಲಿ ಸನ್ನದ್ಧರಾಗಿದ್ದಾರೆ, ಏನಾದರೂ ಎಡವಟ್ಟುಗಳು ಆದರೆ ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಈವರೆಗೂ ಕೂಡ ಯಾವುದೇ ರೀತಿಯ ಪಾಸಿಟಿವ್ ಡೆವಲಪ್ಮೆಂಟ್ ಇಲ್ಲ. ಬೇರೆ ಮಣ್ಣು ಸಿಕ್ತು ಬಿಟ್ಟರೆ ಕಳೆ ಬರಹ ಅಥವಾ ಅವಶೇಷಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪಾಸಿಟಿವ್ ಡೆವಲಪ್ಮೆಂಟ್ಗಳು ಇಲ್ಲ. ಯಾಕಂದರೆ ಹಿಂದೆ ಇದು ಸ್ನಾನಘಟ್ಟಿಗೆ ಸರಿಸಮಾನವಾಗಿ ಇದ್ದ ಜಾಗ ಅನ್ನುವಂಥ ಮಾಹಿತಿ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು. ಹಾಗಾಗಿ ಅಲ್ಲಿ ಮಣ್ಣಿನ ತೀರಾ ಆಳಕ್ಕೆ ಹೋದಂಥ ಸಂದರ್ಭ ಒಂದಿಷ್ಟು ಬಟ್ಟೆ ಬರೆಗಳು ಕೂಡ ಪತ್ತೆಯಾಗಿರೋದನ್ನು ನಾವು ಗಮನಿಸ್ಬೋದು. ಅಥವಾ ಬೇರೆ ಭಾಗದಿಂದ ಇಲ್ಲಿ ತಂದು ಹಾಕಿರುವಂಥ ಮಣ್ಣಿನಲ್ಲಿ ಅದೇನಾದರೂ ಇತ್ತಾ ಅದು ಗೊತ್ತಿಲ್ಲ. ಬಟ್ ಇಲ್ಲಿ ಅವಶೇಷಗಳಿಗೆ ಸಂಬಂಧಪಟ್ಟ ಹಾಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿಲ್ಲ. ಇದೇ ಕಾರಣದಿಂದಾಗಿ ಫಾರೆನ್ಸಿಕ್ ಟೀಮ್ ಏನಿದೆ ಅಲ್ಲೇ ನಿಂತಿದ್ದಾರೆ. ಆಗದಿಂದ ಕೂಡ ಅವರು ಅಲ್ಲೇ ನಿಂತಿದ್ದಾರೆ, ಅಲರ್ಟ್ ಆಗಿ ನಿಂತಿದ್ದಾರೆ. ಅಂದರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಸಿಗಬಹುದು. ಮತ್ತು ಬೇರೆಲ್ಲ ದಿನಗಳಿಗೆ ಹೋಲಿಸಿದರೆ ಮೊನ್ನೆಯಿಂದ ಸ್ವಲ್ಪ ಅನಾಮಿಕ ದೂರುದಾರ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿಯಾದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆದರೆ ಇವತ್ತು ಆತನ ಕಾನ್ಫಿಡೆನ್ಸನ್ನು ಗಮನಿಸಿದರೆ ಆತನೇ SIT ಅಧಿಕಾರಿಗಳಿಗೆ ಅಥವಾ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಇಲ್ಲಿ ಬಂದು ಅಗೇರಿ, ಅಲ್ಲಿ ಬಂದು ಉತ್ಖನನ ಮಾಡಿ ಇನ್ನೂ ಸ್ವಲ್ಪ ಅಗಲಕ್ಕೆ ಹೋಗಲಿ, ಇನ್ನೂ ಆಳಕ್ಕೆ ಹೋಗಲಿ ಅನ್ನುವಂಥ ರೀತಿಯಲ್ಲೆಲ್ಲ ಆತ ಮಾಹಿತಿಯನ್ನು ಕೊಡ್ತಾ ಇದ್ದ. ಸೊ ಇವತ್ತಿನ ಕಾರ್ಯಾಚರಣೆ ಒಂದು ದೊಡ್ಡ ರಿಸ್ಕ್ ಅಂತ ಹೇಳ್ಬೋದು. ಸೌಖ್ಯ ಒಂದು ಅಗ್ನಿ ಪರೀಕ್ಷೆ ಹೌದು. ಇದು ಇಷ್ಟು ದಿನ ನಾವು ಬೇರೆ ಸಮಾಧಿಗಳನ್ನು ನೋಡಿದಂಥ ಸಂದರ್ಭ ಅಗ್ನಿ ಪರೀಕ್ಷೆ ಅಂತ ಹೇಳ್ತಾ ಇದ್ವಿ. ಆದರೆ ಇದು ನಿಜಕ್ಕೂ ಕೂಡ ಅಗ್ನಿ ಪರೀಕ್ಷೆ ಕೇವಲ ಅನಾಮಿಕನಿಗೆ ಮಾತ್ರ ಅಲ್ಲ, SIT ಅಧಿಕಾರಿಗಳಿಗೂ ಕೂಡ ಇದೊಂದು ರೀತಿಯ ಅಗ್ನಿ ಪರೀಕ್ಷೆ. ಸೊ ಇದರಲ್ಲಿ ಏನಾದರೂ ಪಾಸಿಟಿವ್ ಡೆವಲಪ್ಮೆಂಟ್ ಆದರೆ ಓಕೆ, ಇಲ್ವಾದಲ್ಲಿ ವ್ಯತಿರಿಕ್ತವಾದ ಪರಿಣಾಮಗಳು ಎದುರಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ SIT ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡೇ ಈ ಕಾರ್ಯಾಚರಣೆಗೆ ಕೂಡ ಇಳಿದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಏನಾದರೂ ಇದೆ ಅಥವಾ ಇಲ್ಲ ಅನ್ನುವಂಥ ಮಾಹಿತಿ ಗೊತ್ತಾಗುತ್ತೆ. ಸತ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಲೈವ್ ಡೀಟೇಲ್ಸ್ಗೆ. ಕಾರ್ಯಾಚರಣೆ ಅಂತೂ ತೀವ್ರಗೊಂಡಿದೆ, ಕುತೂಹಲವನ್ನ ಕೆರಳಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಮುಗಿಬಹುದು ಅಥವಾ ಏನಾದರೂ ಸಿಗಬಹುದು ಅನ್ನುವಂಥ ಕೌತುಕತೆ ಇದೆ. ನೋಡೋಣ.